ಹರಿ ಓಂ, ಪ್ರಣಾಮಗಳು. ವೆಲ್ಕಮ್ ಟು ಸ್ಪಿರಿಚುವಲ್ ಟ್ಯಾರೋ ರೀಡಿಂಗ್ ವಿತ್ ಸ್ವಾತಿ. ಏನಿದು ನನ್ನ ಥಂಬ್ನೇಲ್ ಬಂದು ಆತ್ಮಹತ್ಯೆ ಮಹಾಪಾಪ ಅಂತ ಹಾಕಿದೆ ಅಂತ ಅಂದ್ಬಿಟ್ಟು ಆಶ್ಚರ್ಯ ಆಗ್ಬೋದು. ಯಾಕಂದರೆ ನಾವೆಲ್ಲರೂ ಆತ್ಮತತ್ವ ಚೈತನ್ಯ ಸ್ವರೂಪ, ಆನಂದ ಸ್ವರೂಪ. ಆದರೆ ನಾವು ಅದನ್ನು ಬದುಕ್ತಾ ಇದ್ದೀವಾ? ಯಾಕೆಂದರೆ ತುಂಬ ಚಾಲೆಂಜಸ್ಸು. ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಸ್ಪೆಷಲಿ ಬ್ರಿಟಿಷರ್ಸ್ ಬಿಟ್ಟು ಹೋಗಿರೋದು, ಯಾವುದನ್ನು ನಾವು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಓದಿರೋದು ಅದೇ. ಅಂದರೆ ನಮ್ಮ ತಾಯಿಲ್ಲ ಕಡಿಮೆ ಓದಿದ್ದಾರೆ, ಆದರೆ ಅವ್ರಿಗೆ ಭಗವಂತನ ಜೊತೆ ಒಂದು ಕನೆಕ್ಷನ್ ಇದ್ದಿದ್ದಕ್ಕೆ ಇವತ್ತು ಅವರ ಖುಷಿಯಾಗಿ ಮತ್ತು ಎಂಥ ಚಾಲೆಂಜಸ್ ಬಂದ್ರೂ ಆತ್ಮಹತ್ಯೆ ಮಹಾಪಾಪ ಅನ್ನೋ ಕಾನ್ಸೆಪ್ಟ್ನಲ್ಲಿ ಯಾವತ್ತೂ ಅಂತ ಅದು ಪ್ರಯತ್ನ ಬೇರೆ ಬಿಡಿ, ಯೋಚನೆ ಕೂಡ ಅವ್ರಿಗೆ ಬಂದಿರೋದಿಲ್ಲ. ಆ ರೀತಿ ಬದುಕನ್ನು ಅವ್ರು ತೊಗೊಂಡೋಗಿದ್ದಾರೆ. ಆದರೆ ಇವತ್ತು ಎಲ್ಲ ಇದೆ, ಎಲ್ಲ ಎಷ್ಟು ಈಸಿ ಜೀವನ ಇದೆ. ಆ್ಯಕ್ಚುಲಿ ನಾವು ಸ್ವರ್ಗದಲ್ಲೇ ಬದುಕ್ತಾ ಇದ್ದೀವಿ, ಆದರೂ ನಾವು ಚಾಲೆಂಜಸ್ ಫೇಸ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ನಾವು ಆತ್ಮತತ್ವದಿಂದ ನಮ್ಮನ್ನು ನಾವು ಡಿಸ್ಕನೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಯಾರೋ ಸತ್ತೋಗ್ಬಿಟ್ರೆ ಮಾತ್ರ ಓಂ ಶಾಂತಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಂದ್ಬಿಟ್ಟು ಇಷ್ಟುದ್ದ ಮೆಸೇಜಸ್ ಮಾತ್ರ ಬಂದುಬಿಡುತ್ತೆ. ನಾವು ಪ್ರೇ ಕೂಡ ಅದನ್ನು ಮಾಡ್ತೀವಿ. ಆದರೆ ನಮ್ಮ ಒಳಗಡೆ ನಮ್ಮ ಆತ್ಮ ಇದೆ, ನಾವು ಅದ್ರ ಜೊತೆ ಕನೆಕ್ಟೆಡ್ ಇದ್ದೀವಾ? ನಾವು ಆ ಚೈತನ್ಯ ಸ್ವರೂಪದಲ್ಲಿ ಬದುಕೋಕ್ಕಾಗ್ತಾ ಇದೆಯಾ? ಚಾಲೆಂಜಸ್ ಬಂದೇ ಬರುತ್ತೆ. ದೇವ್ರಿಗೆ ಕೂಡ ಬಂದಿತ್ತು. ಯಾವಾಗ ದೇವ್ರಿಗೆ ಭೂಮಿ ಮೇಲೆ ಬಂದಿದ್ದ ಅವತ್ತು ದೇವ್ರಿಗೆ ಕೂಡ ಚಾಲೆಂಜಸ್ ಬಂದಿದೆ ಅಂತ ನಮಗೆ ಗೊತ್ತಿದೆ. ಆದರೆ ನಮಗೆ ಅದನ್ನು ಫೇಸ್ ಮಾಡೋಕ್ಕಾಗದೇ ಇದ್ದಾಗ ಎಷ್ಟು ಚಿಕ್ಕವರು, ಸ್ಪೆಷಲಿ ಒಂದು ಚಿಕ್ಕ ಮಗು ಇಟ್ಕೊಂಡಿರೋರು ಕೂಡ ಚಾಲೆಂಜಸ್ನ ಫೇಸ್ ಮಾಡೋಕ್ಕಾಗದೆ ಹೋಗಿಬಿಡ್ತಾರೆ. ಆದರೆ ನಮ್ಮ ತಾಯಿಯ ವಯಸ್ಸವರು, ನಮ್ಮ ಅಜ್ಜಿ ವಯಸ್ಸವರೆಲ್ಲ, ಅವ್ರಿಗೆಲ್ಲರಿಗೂ ಆತ್ಮಹತ್ಯೆ ಮಹಾಪಾಪ ಅನ್ನೋ ಒಂದೇ ಒಂದು ಅಜ್ಞಾನ, ಆ ಒಂದೇ ಒಂದು ವರ್ಡಿಂದ ಅವರು ಎಂಥ ಚಾಲೆಂಜಸ್, ಎಂಥ ಕಷ್ಟ ಇದ್ರೂ ಅವರು ಅದನ್ನು ಫೇಸ್ ಮಾಡಿ ಗೆದ್ದು ಜೀವನನ ಪೂರ್ತಿಯಾಗಿ ಬದುಕಿ ಹೋಗಿದ್ದಾರೆ. ಸೊ ನಮಗೆ ಎಷ್ಟೋ ಚಾನ್ಸ್ ಇದೆ, ಇವತ್ತೆಲ್ಲ ಚೆನ್ನಾಗಿದೆ, ಎಷ್ಟೋ ಅವಕಾಶಗಳಿದೆ. ಅದರಲ್ಲಿ ಟ್ಯಾರೋ ಕಾರ್ಡ್ಸು ಒಂದು. ನಾನು ಯಾವಾಗಲೂ ಹೇಳ್ತೀನಿ, ಇದು ಬಂದು ನಮ್ಮ ಆತ್ಮತತ್ವಕ್ಕೆ, ನಮ್ಮ ಒಳ ಮನಸ್ಸು ನಮಗೆ ಏನು ಆನ್ಸರ್ ಕೊಡ್ತಾ ಇದೆ ಅದನ್ನು ಹೇಳುತ್ತೆ. ನಾನು ಯಾರ್ದು ಭವಿಷ್ಯ ಹೇಳಲ್ಲ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಬೇಕಾಗಿಲ್ಲ, ನಿಮ್ಮ ಪ್ಲೇಸ್ ಆಫ್ ಬರ್ತ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಿಮ್ಮ ಮನಸ್ಥಿತಿ, ನಿಮ್ಮ ಕನೆಕ್ಷನ್, ನಿಮ್ಮ ಪರಮಾತ್ಮ ಜೊತೆ, ನನ್ನ ಕನೆಕ್ಷನು ನನ್ನ ಪರಮಾತ್ಮ ಜೊತೆ. ಯಾಕಂದರೆ ನಾನಿಲ್ಲಿ ಬಂದು ಟೂಲು, ನಾನೊಂದು ಮೀಡಿಯೇಟರು. ನಾನು ಬಂದು ಟ್ಯಾರೋ ಪ್ರಾಕ್ಟೀಸ್ ಮಾಡಿರೋದ್ರಿಂದ, ಡೈಲಿ ಮೆಡಿಟೇಷನ್ ಮಾಡೋದ್ರಿಂದ, ನಾವು ನಮ್ಮ ಹತ್ರ ಬರೋ ಕ್ಲೈಂಟ್ಸ್ಗೆ ಅವ್ರಿಗೆ ಕ್ಲಾರಿಟಿ ಸಿಗಲಿ ಅಂತ ಅಂದ್ಬಿಟ್ಟು ಪ್ರೇ ಮಾಡಿ ಆ ಕನೆಕ್ಷನ್ನ ಕೊಡೋದ್ರಿಂದ ನಾವು ಜಸ್ಟ್ ಒಂದು ಟೂಲು. ಆ ಟೂಲಾಗಿ ನಾವು ಆನ್ಸರ್ಸ್ ಕೊಡ್ತೀವಿ. ಅದಕ್ಕೇ ನಾನು ಹೇಳೋದು, ಇದು ಒಂದು ಬ್ಯೂಟಿಫುಲ್ ಟೂಲು. ಯೂಸ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಯಾಕಂದರೆ ಎಲ್ಲ ದೊಡ್ಡ ನಾವೇನು ತುಂಬ ಶ್ರೀಮಂತರು ಅಂತ ಹೇಳ್ತೀವಿ, ಸೆಲೆಬ್ರಿಟೀಸ್ ಅಂತ ಹೇಳ್ತೀವಿ, ಅವರೆಲ್ಲ ಟ್ಯಾರೋ ಕಾರ್ಡ್ಸ್ ಯೂಸ್ ಮಾಡ್ತಾರೆ. ಬಿಕಾಸ್ ಒನ್ ಡಿಸಿಷನ್ ಲಾಟ್ ಆಫ್ ಚೇಂಜಸ್, ತುಂಬ ಚೇಂಜ್ ತರುತ್ತೆ ನಮ್ಮ ಜೀವನದಲ್ಲಿ. ಒಂದೇ ಒಂದು ನಮ್ಮ ಏನು ನಿರ್ಧಾರ ಇರುತ್ತೆ ಅದು. ಅದಕ್ಕೆ ಟ್ಯಾರೋ ರೀಡಿಂಗು ತುಂಬ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಆತ್ಮತತ್ವ ಜೊತೆ ಕನೆಕ್ಟ್ ಆಗೋದಕ್ಕೆ, ನಮ್ಮ ಆನ್ಸರ್ಸು, ಗೈಡೆನ್ಸು, ಕ್ಲಾರಿಟಿ ತಗೊಳ್ಳೋದಕ್ಕೋಸ್ಕರ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಟ್ಯಾರೋ ರೀಡಿಂಗ್ಗೆ. ಸ್ಪಿರಿಚುವಲ್ ಟ್ಯಾರೋ ರೀಡಿಂಗ್ ವಿತ್, ಇದು ಓಶೋ ಝೆನ್ ಕಾರ್ಡ್ಸು. ಸ್ಪಿರಿಚುವಲ್ ಟ್ಯಾರೋ ರೀಡಿಂಗ್ ವಿತ್ ಸ್ವಾತಿಗೆ ಸ್ವಾಗತ. ಧನ್ಯವಾದ ಇಷ್ಟೊತ್ತು ಕೇಳಿಸ್ಕೊಂಡಿದ್ದಕ್ಕೆ. ನಮಸ್ಕಾರ.